10 ನಿಮಿಷದಲ್ಲಿ ಸುಲಭವಾಗಿ ಬೆಳಗಿನ ತಿಂಡಿ ರೆಡಿ ಆಗಬೇಕು. ಅದನ್ನೇ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕೆ ಆಗಬೇಕು. ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆ ಒಂದು ಒಳ್ಳೆಯ ಐಡಿಯಾ ಕೊಡಿ ಅಂತಂದರೆ ಈ ಹೆಸರುಬೇಳೆ ಕಡುಬು ಹಾಗೆ ಈರುಳ್ಳಿ ಚಟ್ನಿ ಮಾಡೋದು ಸುಲಭ, ಬಾಯಿಗೆ ರುಚಿ, ಹಾಗೆಯೇ ಆರೋಗ್ಯಕರ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹೆಸರುಬೇಳೆ ಕಡುಬು ಮಾಡೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಅಕ್ಕಿ ರವೆನ ತೊಗೊಳ್ತಾ ಇದ್ದೀನಿ. ಅಂದರೆ ಒಂದು 100 ml ಇರೋವಂಥ ಲೋಟ, ಒಂದು ಹೆಚ್ಚು ಕಡಿಮೆ 100 ಗ್ರಾಮಷ್ಟು ತೊಗೊಂಡಿದ್ದೀನಿ ಅಕ್ಕಿ ರವೆ. ಆಮೇಲೆ ಯಾವ ಲೋಟದಲ್ಲಿ ಅಕ್ಕಿ ರವೆ ತೊಗೊಂಡಿನೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಬೇಳೆನ ಇಲ್ಲಿ 1 ಗಂಟೆ ನೆನೆಸಿಟ್ಕೊಂಡಿನಿ. 1 ಲೋಟದಷ್ಟು ಅಕ್ಕಿ ರವೆ, ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಬೇಳೆ, ಇದು ಕರೆಕ್ಟಾಗಿರುತ್ತೆ ಮೆಷರ್ಮೆಂಟ್. ಮೊದಲನೇ ಸ್ಟೆಪ್ ಏನು ಅಂತಂದರೆ, ಇಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ಅದಕ್ಕೆ ನೆನೆಸಿರೋಂಥ ಹೆಸರು ಬೇಳೆನ ಹಾಕಿ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಯಬೇಕು ಅಂದರೆ ಬೇಳೆ ಥರನೇ ಇರಬೇಕು ನೋಡೋದಕ್ಕೆ, ಆದರೆ ಮುಟ್ಟಿದ್ರೆ ಈ ರೀತಿ ಸಾಫ್ಟಾಗಿರಬೇಕು, ಶೇಪಲ್ಲಿ ಇರಬೇಕು, ಆದರೆ ಬೆಂದಿರಬೇಕು. ಇದು ಕರೆಕ್ಟಾಗಿ ಬೆಂದಿದೆ ಅಂತ ಇದನ್ನು ನಾವು ಸಪ್ರೇಟ್ ಮಾಡ್ಕೊಂಡು, ಅಂದರೆ ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿಕೊಂಡು ಸೈಡ್ನಲ್ಲಿ ಇಡೋಣ. ಈಗ ಒಂದು ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಆ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕತ್ತರಿಸೋ ಅಂತ ಕರಿಬೇವಿನ ಎಲೆ ಹಾಕಿ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಈಗ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ನೀರನ್ನ ಸೇರಿಸ್ಬೇಕು. ಮೊದಲೇ ನಾವು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ವಲ್ಲ, ಆ ನೀರನ್ನ ಇಲ್ಲಿ ತೊಗೊಂಡಿದ್ದೀನಿ. ಎಷ್ಟು ನೀರು ಉಳ್ಕೊಂಡಿದೆ ಅಂತಂದರೆ, ಯಾವ ಲೋಟದಲ್ಲಿ ನಾವು ರವೆ ಮೆಷರ್ ಮಾಡ್ಕೊಂಡಿದ್ವೋ ಅದೇ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನ ಈ ಹೆಸರುಬೇಳೆ ನೀರು ಹಾಕಿ, ಮಿಕ್ಕಿದಷ್ಟು ಅಂದರೆ ಅರ್ಧ ಲೋಟದಷ್ಟು ಮಾಮೂಲಿ ನೀರನ್ನ ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ರವೆಗೆ 2 ಲೋಟದಷ್ಟು ನೀರನ್ನ ಹಾಕಿ ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಕುದಿಸೋಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದೀತಿದೆ ಅಂದಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ 1 ಲೋಟದಷ್ಟು ಅಕ್ಕಿ ರವೆನ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಒಂದು ಕೈನಲ್ಲಿ ತಿರುಗಿಸ್ತಾ ಹೋಗ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಹೇಗೆ ರವೆ ಹಾಕ್ತೀವೋ ಅದೇ ರೀತಿ ಹಾಕೋದಷ್ಟೇ. ಈಗ 1 ಲೋಟ ರವೆಗೆ 2 ಲೋಟದಷ್ಟು ನೀರು ಹಾಕಿದ್ದೀನಲ್ವ, ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ ಅಂದಾಗ ಬೇಯಿಸ್ಕೊಂಡಿರೋಂಥ ಹೆಸರು ಬೇಳೆನೂ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ತಿರುಗಿಸ್ತಾ ಹೋದರೆ ಇದು ಉಪ್ಪಿಟ್ಟಿನ ಹದಕ್ಕೆ ಬರುತ್ತೆ. ಒಂದು ಸಾರಿ ಉಪ್ಪಿಟ್ಟಿನ ಹದಕ್ಕೆ ಬಂದಿದೆ ಅಂದಾಗ ಫ್ಲೇಮ್ ಲೋನಲ್ಲೇ ಇರಲಿ, ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಇದನ್ನ ಬೇಯಿಸೋಣ. 2 ನಿಮಿಷ ಆದಮೇಲೆ ನೋಡಿದರೆ ಇದು ರೆಡಿಯಾಗಿದೆ. ಅಕ್ಕಿ ರವೆ, ಹೆಸರು ಬೇಳೆ, ನೀರು ಕರೆಕ್ಟಾಗಿ ಹಾಕಿದರೆ ಈ ಹದದಲ್ಲಿ ರೆಡಿಯಾಗಿ ಹೋಗುತ್ತೆ. ಇವಾಗ ನಾವೇನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಕಡುಬಿನ ಶೇಪಿನಲ್ಲಿ ನಾವು ಉಂಡೆ ಕಟ್ಕೋಬೇಕಾಗತ್ತೆ. ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ. ನೀರಿನ ಪ್ರಮಾಣ ಮಾತ್ರ ಎಷ್ಟು ರವೆ ತೊಗೊಳ್ತೀರೋ ಅದು ಡಬಲ್ ಪ್ರಮಾಣ ತೊಗೋಬೇಕು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಆವಿನಲ್ಲಿ ಬೇಯಿಸಬೇಕಲ್ವ, ಹಾಗಾಗಿ ಒಂದು ಸ್ಟೀಮರ್ ಪ್ಲೇಟ್ ಮೇಲೆ ಬಾಳೆದೆಲೆನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಮಟ್ಟಿಗೆ ಆರಿದೆ ಅಂದಾಗ, ಅಂದರೆ ಸ್ವಲ್ಪ ಬೆಚ್ಚಗಿದೆ ಅಂದಾಗ ಇದನ್ನು ನಾವು ರೌಂಡಾಗಿ ಕಟ್ಕೋಬಹುದು, ಇಲ್ಲಾಂದರೆ ಕಟ್ಲೆಟ್ ಥರ ಕಟ್ಬಹುದು, ಇಲ್ಲಾಂದರೆ ನಾನು ಮಾಡ್ತಿದ್ದೀನಲ್ಲ ಈ ರೀತಿ ಓವಲ್ ಶೇಪ್ನಲ್ಲಿ ಸಹ ಕಟ್ಕೋಬಹುದು. ನಿಮಗೆ ಹೇಗೆ ಬೇಕೋ ಆ ರೀತಿ ಕಟ್ಬಿಟ್ಟು ಇದನ್ನು ಆವಿನಲ್ಲಿ ಬೇಯಿಸಿದರೆ ರುಚಿಯಾದಂಥ ಹೆಸರು ಬೇಳೆ ಕಡುಬು ರೆಡಿ. ತುಂಬ ಅಂದರೆ ತುಂಬಾ ಸಿಂಪಲ್ಲು. ಅಕ್ಕಿ ರವೆ, ಹೆಸರು ಬೇಳೆ ಮನೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ, ಜೊತೆಗೆ ಈರುಳ್ಳಿನೂ ಸಹ ಇರುತ್ತೆ. ಈರುಳ್ಳಿ ಚಟ್ನಿ ಮಾಡಿಬಿಟ್ಟು ಈ ಹೆಸರು ಬೇಳೆ ಕಡುಬು ಮಾಡಿದರೆ ಬಾಯಿಗೆ ರುಚಿ, ಆರೋಗ್ಯಕರನೂ ಹೌದು. ಹೆಸರು ಬೇಳೆನಲ್ಲಿ ಪ್ರೋಟೀನ್ ಇರುತ್ತೆ, ಅಕ್ಕಿನಲ್ಲಿ ಕಾರ್ಬೋಹೈಡ್ರೇಟು, ಜೊತೆಗೆ ಈರುಳ್ಳಿ ಚಟ್ನಿ ಬಾಯಿಗೆ ರುಚಿಯಾಗಿರುತ್ತೆ. ಈಗ ಉಂಡೆ ಕಟ್ಬಿಟ್ಟು ಇದನ್ನು ಕುದಿತಿರೋಂಥ ನೀರಿನಲ್ಲಿ ಈ ಸ್ಟೀಮರ್ ಪ್ಲೇಟ್ನ ಇಟ್ಟು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಫ್ಲೇಮ್ನ ಹೈನಲ್ಲಿ ಇಟ್ಟು ಬೇಯಿಸಿದರೆ ರುಚಿಯಾದಂಥ ಆರೋಗ್ಯಕರವಾದಂಥ ಹೆಸರು ಬೇಳೆ ಕಡುಬು ಬೆಂದು ರೆಡಿಯಾಗಿದೆ. ಇದನ್ನು ಹಾಗೆಯೇ ತಿನ್ಬೋದು. ಇವತ್ತು ಇದಕ್ಕೆ ಒಂದು ಅದ್ಭುತವಾಗಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿವತ್ತು ಅಗ್ಯಾರೋ ಅವರ 20 ಸೆಂಟಿಮೀಟರ್ ಓಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹ್ಯಾಂಡಲ್ ಉದ್ದವಾಗಿ ಮಾಡೋದಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಮೊದಲು ಮಿಕ್ಸಿಗೆ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು 10 ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಸ್ವಲ್ಪ ರುಚಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ನೀರು ಹಾಕದೇನೆ ಈ ರೀತಿ ರುಬ್ಕೊಂಡಿದ್ದೀನಿ. ಈರುಳ್ಳಿನಲ್ಲಿರುವಂಥ ತೇವಾಂಶನೇ ಸಾಕು, ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಲಾಸ್ಟಿಗೆ ಒಂದು ಒಗ್ಗರಣೆನ ಕೊಟ್ಬಿಟ್ರೆ ಸೂಪರಾಗಿರೋಂಥ ಈರುಳ್ಳಿ ಚಟ್ನಿ ರೆಡಿ. ಈ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿದ್ದೀನಿ. ಅದಾದಮೇಲೆ ನಾವು ರುಬ್ಕೊಂಡಂತಹ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ಬಾಡಿಸ್ಬೇಕು. ಎಲ್ಲಿವರೆಗೆ ಅಂತಂದರೆ ಆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಬಾಡಿಸ್ಬಿಟ್ರೆ ಅದ್ಭುತವಾಗಿರುತ್ತೆ ಈರುಳ್ಳಿ ಚಟ್ನಿ. ಈ ಹೆಸರು ಬೇಳೆ ಕಡುಬಿನೊಂದಿಗೆ ಈ ಈರುಳ್ಳಿ ಚಟ್ನಿ ಸೂಪರ್ ಕಾಂಬಿನೇಷನ್ನು. ಎರಡು ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿಗಳು. ಬೆಳಿಗ್ಗೆ 10 ನಿಮಿಷ
ನಿಮಿಷದಲ್ಲಿ ಮಾಡಿಬಿಡ್ಬಹುದು. ಬೆಳಿಗ್ಗೆ ತಿಂಡಿಗೆ ಮಾಡಿ ಇದನ್ನೇ ಲಂಚ್ ಬಾಕ್ಸಿಗೆ ನಿಮ್ಮ ಮಕ್ಕಳಿಗೆ ಪ್ಯಾಕ್ ಮಾಡಿಕೊಡಿ. ಈರುಳ್ಳಿ ಚಟ್ನಿ ಬೇಡ ಅಂದರೆ ನೀವು ಸಾಸ್ನೂ ಸಹ ಪ್ಯಾಕ್ ಮಾಡ್ಕೊಡ್ಬೋದು. ಎಕ್ಸಲೆಂಟ್ ಆಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೂ ಒಂದು ಒಳ್ಳೆ ಐಡಿಯಾ. ನಿಮಗೆಲ್ಲ ಈ ಹೆಸರುಬೇಳೆ ಕಡುಬು ಈರುಳ್ಳಿ ಚಟ್ನಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.